ಮಮ್ಮಿರ ಪ್ಲೀಸ್ ರ ಈ ಸಲ ಹೋಗಕ್ಕೆ ಪರ್ಮಿಷನ್ ಕೊಡ್ರ ಇದೊಂದು ಸಲ ಪ್ಲೀಸ್. ಒಂದ್ಸಲ ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ಬರೇ ಇದಾಯ್ತು ನಿಮ್ದು, ಸಾಕಾಗ್ಯದ. ಬರೇ ಇದಾಯ್ತು ಯಾವಾಗಲೂ. ಅಪ್ಪಿ ನಿಂದ್ರು ರೂಪೇಶ, ನನ್ನ ಮಾತು ಕೇಳೋ ಅಪ್ಪಿ. ಯಾವಾಗಲೂ ಬರೀ ಇದೆ ಆಯ್ತು, ನಂಗೆ ಸಾಕಾಗ್ಯದ. ಜರ ನಿಂದ್ರು ಅಪ್ಪಿ, ನನ್ನ ಮಾತು ಕೇಳೋ. ಮತ್ತೆ ಹೋಗಕ್ಕೆ ಪರ್ಮಿಷನ್ ಕೊಡಲಿಲ್ಲ. ಸೇಮ್ ರೀಸನ್, ಟೈಮ್ ವೇಸ್ಟ್ ಅಂತ, ರೊಕ್ಕ ವೇಸ್ಟ್ ಅಂತ. ಮಾತ ರೊಕ್ಕಿಂದ ಅಲ್ಲ ಪೂಜಾ, ಅವ್ನ ಖುಷಿ ಮುಂದೆ ರೊಕ್ಕನ್ ಭಾಳ ದೊಡ್ದಲ್ಲ. ಈಗರೇ ಮದುವೆ ಆಗ್ಯದ, ಈಗ ಅವ ಸಂಸಾರ ಕಡೆ ಲಕ್ಷ ಕೊಡಲಿಲ್ಲ ಅಂದ್ರೆ ಮುಂದಿನ ಭವಿಷ್ಯ ಬರೀ ಟ್ರಿಪ್ ಆಗಿ ಹೋಗ್ತದೆ. ಈ ಮೆಕ್ಯಾನಿಕಲ್ ಲೈಫಿಂದ ಹೊರಗೆ ಬರಬೇಕು ಅಂತೀನಿ. ಬರೀ 2-3 ದಿವಸ ಅಷ್ಟೇ, ಅದು ದೋಸ್ತರು ಕೂಡ ಹೊಂಟೀನಿ. ಅದ್ರಾಗ ಒಂದು ದೋಸ್ತರು ನಮ್ಮ ಮುಂದೆ ಒಂಥರ ನಡ್ಕೋತಾರೆ, ಹೊರಗೆ ಒಂಥರ ನಡ್ಕೋತಾರೆ. ಗೋವಾಕ್ಕೆ ಹೋಗಿ ಇಲ್ಲಿ ಸಲ್ಲದ ಅವನಿಗೆ ಏನಾರು ಜಬರಿ ಮಾಡಿದ್ರೆ ಸುತ್ತಿ ಬಳಸಿ ನನ್ನ ದೋಸ್ತರೇ ಕಣ್ಣಾಗ ಚುಸ್ತಾರೆ ಇವ್ರೀಗ. ಅವ್ರು ಕೂಡ ಟ್ರಿಪ್ಗೆ ಹೋಗಿ ಎಂಜಾಯ್ ಮಾಡಿದ್ರೆ ಎಲ್ಲಿ ನಾ ಹಾಳಾಗಿ ಹೋಗ್ತೀನಿ ಅಂತ ಅನ್ನಿಸ್ತದೆ ಇವ್ರಿಗೆ. ಹೋದ ತಿಂಗಳ ನಮ್ಮ ಗೆಳತಿ ಮಗ ಗೋವಾಕ್ಕೆ ಹೋಗಿದ್ದ, ಅಲ್ಲಿ ಆಕ್ಸಿಡೆಂಟ್ ಆಯಿತು. ಒಬ್ಬನೇ ಮಗರ ಪೂಜಾ. ಇದೆಲ್ಲ ಅವನಿಗೆ ಹ್ಯಾಂಗೆ ಹೇಳಬೇಕು, ಅವ ಅರ್ಥನೇ ಮಾಡ್ಕೊಳಲ್ಲ. ಜವಾಬ್ದಾರಿ ತಗೋ ಅಂತಾರೆ, ಆದರೆ ನಾ ತಗೊಳ್ಳೋ ಡಿಸಿಷನ್ ಮೇಲೆ ಅವರಿಗೆ ನಂಬಿಕೆ ಇರಬೇಕಲ್ಲ. ಯಾವಾಗ ನೋಡಿದ್ರು ಕೈ ಹಿಡಿದು ಹಿಂದೆ ಜಗ್ತಾರೆ. ಕೈ ಹಿಡಿತೀವಿ ಪೂಜಾ, ಆದ್ರೆ ಹಿಂದೆ ಜಗ್ಗಕ್ಕಲ್ಲ. ಅವನಿಗೆ ಒಳ್ಳೆ ದಾರಿ ತೋರ್ಸಕ್ಕೆ. ಎಲ್ಲಿ ದಾರಿ ತಪ್ತೀನಿ ಅಂತ ಅಂಜಿಕೆ ಅವ್ರಿಗೆ. ಅವ್ರು ನಂಗೆ ಅರ್ಥನೇ ಮಾಡ್ಕೋತಿಲ್ಲ, ಭಾಳ ತಪ್ಲಕತ್ತಾರ ಅವರು. ತಪ್ಪು ಸರಿ ನಂಗೆ ಗೊತ್ತಿಲ್ಲ ಪೂಜಾ, ಆದ್ರೆ ಇಷ್ಟು ಮಾತ್ರ ಗೊತ್ತದ, ಮಕ್ಕಳು ಅವ್ವ ಅಪ್ಪಗೆ ಎಷ್ಟು ತಪ್ಪು ತಿಳ್ಕೊತಾರಲ್ಲ, ಅದಕ್ಕಿಂತ ಜಾಸ್ತಿ ಮಕ್ಕಳ ಮ್ಯಾಗ ಅವ್ವ ಅಪ್ಪಗೆ ಕಾಳಜಿ ಇರ್ತದೆ. ಯಾಕಿದು ತಿಳಿಯಲ್ಲ ಮಕ್ಕಳಿಗೆ? नजर